ಟು ಮೈ ಚಾನಲ್. ಯಾರಪ್ಪ ಇದು ಹೊಸ ಪ್ರತಿಭೆ ಅಂತ ಅನ್ಕೋತಿರ್ಬೋದು. ಹೌದು, ಈ ವಿಡಿಯೋ ನನ್ನ ಇಂಟ್ರೊಡಕ್ಷನ್ ಆಗಿರುತ್ತೆ. ಸುಮಾರು ವಿಡಿಯೋಸ್ ನಾನು ಮಾಡಿದ್ದೀನಿ, ಆದರೆ ಪ್ರಾಪರ್ ಆಗಿ ನನ್ನ ಇಂಟ್ರೊಡಕ್ಷನ್ ನಾನು ಕೊಡೋಕ್ಕಾಗಿರ್ಲಿಲ್ಲ. ಆದರೆ ಈ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್, ನಾನು ಏನು ಓದಿದ್ದೀನಿ, ನಾನು ಎಲ್ಲಿ ವರ್ಕ್ ಮಾಡ್ತೀನಿ, ಈಗ ನಾನು ಎಲ್ಲಿದ್ದೀನಿ ಅಂತೆಲ್ಲ ನಾನು ಈ ವಿಡಿಯೋಸಲ್ಲಿ ಡೀಟೇಲ್ಸ್ ಕೊಡ್ತೀನಿ. ನಾನು ಮೂಲತಃ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರುವಂಥ ಒಂದು ಹುಡುಗಿ. ನನ್ನ ಹೆಸರು ರೇವತಿ. ನಾನು ಓದಿದ್ದು ಬೆಳೆದಿದ್ದೆಲ್ಲ ನಮ್ಮೂರೇ ಜಗಳೂರಲ್ಲೇ ಓದಿರೋದು. ನನಗನ್ಸಿರೋ ಪ್ರಕಾರ ಜಗಳೂರಲ್ಲಿ ಯಾರು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾ ಇರೋದು ನಂಗೆ ಅಷ್ಟು ಗೊತ್ತಿಲ್ಲ. ಇನ್ ಕೇಸ್ ಯಾರಾದರೂ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ನಂಗೆ ಸಪೋರ್ಟ್ ಮಾಡಿ. ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ನಮ್ಮೂರು ಜಗಳೂರಲ್ಲೇ. ನನ್ನ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಹಾಗೆ ಕಾಲೇಜ್ ಆಗಿರ್ಬೋದು, ನಾನೆಲ್ಲ ಓದಿದ್ದು ಇಲ್ಲೇ. 1 to 10th ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದ್ರಿಂದ ನಾನು ಗೌರ್ಮೆಂಟ್ ಸ್ಕೂಲ್ ಹುಡುಗಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ PUC ನಲಂದ ಯೂನಿವರ್ಸಿಟಿಗೆ ಹೋಗ್ತೀನಿ ಸೈನ್ಸ್ ತಗೊಂಡು. ಹಾಗೆ ಒಳ್ಳೆ ಗ್ರೇಡಲ್ಲಿ ಪಾಸ್ ಆಗ್ತೀನಿ. ಅದಾದಮೇಲೆ ನಾನು ಮೆಡಿಕಲ್ ಮಾಡಬೇಕಾ ಅಥವಾ ಇಂಜಿನಿಯರಿಂಗ್ ಮಾಡಬೇಕಾ ಅಂತ ಪ್ರಶ್ನೆ ಬಂದಾಗ ನಾನು ಇಂಜಿನಿಯರಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ನಾನು ಇಂಜಿನಿಯರಿಂಗ್ನ ಮುಗಿಸಿ ಅಗೇನ್ ನಾನು ನಮ್ಮ ಜಗಳೂರಿಗೆ ವಾಪಸ್ ಬರ್ತೀನಿ. 2 years ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ. ಯಾವುದೇ ಕೆಲಸಕ್ಕೆಲ್ಲ ನಾನು ಹೋಗಲ್ಲ. 2 years ನಾನು ಕಂಪ್ಲೀಟ್ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ನಾನು ಬೆಂಗಳೂರಿಗೆ ಹೋಗಬೇಕಾಗಿರೋ ಅನಿವಾರ್ಯ ಬರುತ್ತೆ. ಬೆಂಗಳೂರಿಗೆ ಹೋಗ್ತೀನಿ. ನನಗೆ ಅಲ್ಲಿವರೆಗೂ ಯಾವುದೇ ಥರ ವರ್ಕ್ ಮಾಡಬೇಕು ಅಂತೆಲ್ಲ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಸಾಕು, ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರೋಣ. ಬೆಳಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು, ಮಲಗೋದು, ಊಟ ಮಾಡೋದು, ಮಲಗೋದು, ಇದೇ ನನ್ನ ರೂಟೀನ್ ಆಗಿಬಿಟ್ಟಿತ್ತು. ಅದಾದ್ಮೇಲೆ ನನಗೆ ಲೈಫೆಲ್ಲ ಫುಲ್ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡ್ತಾ ಇದ್ದೀನಿ ನಾನು? ಬೆಳಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು, ಮಲಗೋದು, ಮತ್ತೆ ಎದ್ದೇಳೋದು, ಊಟ ಮಾಡೋದು, ಮಲಗೋದು, ಲೈಫ್ ತುಂಬ ಬೋರ್ ಅನ್ನಿಸ್ತಾ ಇದೆಯಲ್ಲ ಅಂತ ನನಗೆ ಮೆಂಟಲಿ ತುಂಬ ಕಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದಲ್ಲದೆ ನನಗೆ ಕರೆನ್ಸಿಗೂ ನಮ್ಮ ಅಪ್ಪನ ಕೇಳಬೇಕು ಅಂದಾಗಲ್ಲ ನನಗೆ ಒಂಥರ ಫೀಲ್ ಆಗ್ತಿತ್ತು. ನಾನು ಈ ವಯಸ್ಸಿಗೆ ಬಂದ್ಬಿಟ್ಟು ಓದ್ಬಿಟ್ಟು ಇನ್ನೊಬ್ಬರನ್ನ ನಾನು ದುಡ್ಡು ಕೇಳೋದು ಎಷ್ಟು ಸರಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಯಾಕೆ ಇಂಡಿಪೆಂಡೆಂಟ್ ಆಗಬಾರ್ದು, ನಾನು ಯಾಕೆ ವರ್ಕಿಗೆ ಜಾಯ್ನ್ ಆಗಬಾರ್ದು. ವರ್ಕಿಗೆ ಜಾಯ್ನ್ ಆದರೆ ನನ್ನ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ, ನನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನನ್ನ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ ಅಂತ ನಾನು ಬೆಂಗಳೂರಿಗೆ ಹೋದೆ. ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿಬಿಟ್ಟು 4 years ಆಗ್ತಾ ಬಂತು ಅಗೇನ್ ವರ್ಕ್ಗೆ ಅಂತ ಶಿಫ್ಟ್ ಆಗಿ. ಅಫ್ಕೋರ್ಸ್ ಬೆಂಗಳೂರಿಗೆ ಬಂದಿದ ತಕ್ಷಣ ಕೆಲಸ ಅಷ್ಟು ಈಸಿಯಾಗಿ ಸಿಗಲ್ಲ. ತುಂಬಾ ಸ್ಟ್ರಗಲ್ ಮಾಡಬೇಕು ಕೆಲಸ ಸಿಗೋಕ್ಕೆ. ನಾನು ಬೆಂಗಳೂರಿಗೆ ಬಂದಮೇಲೆ ಏನೆಲ್ಲ ಮಾಡಿದೆ, ಯಾವ್ಯಾವ ಥರ ಸರ್ಚ್ ಮಾಡಿದೆ ವರ್ಕಿಗೆ, ಯಾವ ಥರ ಇಂಟರ್ವ್ಯೂ ಕೊಟ್ಟೆ, ಅದೆಲ್ಲ ಒಂದು ಸ್ಟ್ರಗಲ್ ಲೈಫೇ. 1 yearವರೆಗೂ ನಾನು ಯಾವುದೇ ಥರ ಕೆಲಸ ಮಾಡಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ 1 yearವರೆಗೂ ನಾನು ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಯಾರಾದರೂ ನನ್ನ ಫ್ರೆಂಡ್ಸ್ ವರ್ಕ್ ಮಾಡೋರಿದ್ದರೆ ಅವ್ರ ಮುಖಾಂತರ ಹೋಗ್ಬೋದೇನೋ ಅಂತೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ನನಗೆ ಒಬ್ಬರು ಫ್ರೆಂಡ್ ಪರಿಚಯ ಆದರು. ಅವ್ರು ನನಗೆ ಹೇಳಿದ್ರು, ನೀನು ಯಾಕೆ ಜಾಬ್ ಸೈಟ್ಸ್ಗಳಿಗೆಲ್ಲ ಲಾಗಿನ್ ಆಗಿಬಿಟ್ಟು ನಿನ್ನ ರೆಸ್ಯೂಮ್ನೆಲ್ಲ ಅಪ್ಲೋಡ್ ಮಾಡಬಾರ್ದು. ನೀನು ಆ ಥರ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿನಗೆ ಆದಷ್ಟು ಕನ್ಸಲ್ಟೆನ್ಸಿಯಿಂದ ಕಾಲ್ಸ್ ಬರುತ್ತೆ, ಡೈರೆಕ್ಟ್ ಕಂಪ್ನಿಗಳಿಂದ ಕಾಲ್ಸ್ ಬರುತ್ತೆ. ಅವಾಗ ನೀನು ಆರಾಮಾಗಿ ಇಂಟರ್ವ್ಯೂ ಕೊಡ್ಬೋದು. ಅದನ್ನು ನೀನು ಮಾಡೋದಕ್ಕೂ ಮುಂಚೆ ನೀನು ಫಸ್ಟ್ ಇಂಟರ್ವ್ಯೂಗೆ ರೆಡಿ ಆಗಬೇಕು, ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಇಲ್ಲಿ ಕಮ್ಯುನಿಕೇಷನ್ ಇದೆ, ಏನೂ ನಡೆಯಲ್ಲ ಅಂತೆಲ್ಲ ನನ್ನ ಫ್ರೆಂಡ್ ನನಗೆ ಗೈಡ್ ಮಾಡಿದ್ರು. ಸೊ ಅವ್ರು ಹೇಳಿರೋ ಥರನೇ ನಾನೊಂದು ಟೆಂಪ್ರರಿ, ಅಷ್ಟೊಂದು ಪ್ರೊಫೆಷ್ನಲ್ ಆಗಿನಲ್ಲ, ಒಂದು ನಾರ್ಮಲ್ ಆಗಿ ಗೂಗಲೆಲ್ಲ ಸರ್ಚ್ ಮಾಡಿ ಒಂದು ಟೆಂಪ್ಲೇಟ್ನ ಹುಡುಕ್ಬಿಟ್ಟು ರೆಸ್ಯೂಮ್ನ ಕ್ರಿಯೇಟ್ ಮಾಡಿಬಿಟ್ಟು ಜಾಬ್ ಸೈಟ್ಸ್ ಅಂತ ಅವ್ರೇನು ನನಗೆ ರೆಫರ್ ಮಾಡಿದ್ರು ಅದೇ ಥರ Naukri.com ಅದರಲ್ಲೆಲ್ಲ ನನ್ನ ಪ್ರೊಫೈಲೆಲ್ಲ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿದ್ಮೇಲೆ ನನಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಕಂಪ್ನಿ ಕಡೆಯಿಂದ, ಕನ್ಸಲ್ಟೆನ್ಸಿ ಕಡೆಯಿಂದ ಕಾಲ್ಸ್ ಬರ್ತಾ ಆಗುತ್ತೆ. ಇಷ್ಟೊಂದು ಕಾಲ್ಸ್ ಬರ್ತಾ ಇತ್ತು. ಸೆಲ್ಫ್ ಇಂಟ್ರೊಡಕ್ಷನ್ ತಗೋತಾ ಇದ್ರು ಅಷ್ಟೇ. ಅದಾದಮೇಲೆ ವಿಲ್ ಕಾಲ್ ಯು ಬ್ಯಾಕ್, ಅಪ್ಡೇಟ್ಲು ಅಂತ ಹೇಳ್ತಾ ಇದ್ರು. ಬಟ್ ನನಗೇನು ಅಪ್ಡೇಟ್ ಬರ್ತಾ ಇರಲಿಲ್ಲ. ಅದಾದಮೇಲೆ ಒಂದು ದಿನ ನನಗೆ ಒಬ್ಬರು ಕನ್ಸಲ್ಟೆನ್ಸಿಯಿಂದ ಕಾಲ್ ಮಾಡ್ತಾರೆ. ನಾನು ಕರೋನಾ ಮುಗ್ಬಿಟ್ಟು ಆಗ್ತಾನೆ ಕರೋನಾದಿಂದ
ರಿಲೀಸ್ ಆಗಿತ್ತು. ಆವಾಗ ನಾನು ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ನನ್ನ ಇಂಟರ್ವ್ಯೂ ಎಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲೇ ಇಂಟರ್ವ್ಯೂ ಆಗಿತ್ತು. ಸೊ ಒಂದ್ಸಲ ಕನ್ಸಲ್ಟೆನ್ಸಿಯಿಂದ ಒಬ್ಬರು ಕನ್ಸಲ್ಟೆನ್ಸಿ ವರ್ಕ್ ಮಾಡೋರು ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನದು ಇಂಟರ್ವ್ಯೂ ತಗೋತಾರೆ. ಫೋನಲ್ಲೇ ಇಂಟರ್ವ್ಯೂ ತೊಗೊಂಡ್ಮೇಲೆ ನಾನು ಇಂಟರ್ವ್ಯೂನ ಪಾಸ್ ಮಾಡ್ತೀನಿ. ಆ ಇಂಟರ್ವ್ಯೂ ಪಾಸ್ ಆದಮೇಲೆ ಅವ್ರು ನನಗೆ ಹೇಳ್ತಾರೆ, ಇನ್ನೂ ಮುಂದಿರೋ ಏನು ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಗೈಡ್ ಮಾಡ್ತಾರೆ. ಯಾವ ಥರ ನೆಕ್ಸ್ಟ್ ಪ್ರೊಸೀಜರ್ಸ್ನೆಲ್ಲ ಕ್ಲಿಯರ್ ಮಾಡೋದು, ನೆಕ್ಸ್ಟ್ ಇಂಟರ್ವ್ಯೂ ಸ್ಟೆಪ್ಸ್ನೆಲ್ಲ ಹೇಗೆ ಕ್ಲಿಯರ್ ಮಾಡೋದು ಅಂತ ಹೆಲ್ಪ್ ಮಾಡ್ತಾರೆ. ಅದಾದ್ಮೇಲೆ ನನಗೆ ಫಸ್ಟ್ ವರ್ಕ್ ಸಿಗುತ್ತೆ. ನಾನು ಫಸ್ಟ್ ಓಲಾ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಅದಂತೂ ನನಗೆ ಒಂಥರ ಪಿಕ್ನಿಕ್ ಹೋಗಿರೋ ಥರ ಇತ್ತು. ನನಗೆ ಯಾವುದೇ ಥರ ವರ್ಕ್ ಅಂತ ಅನಿಸ್ಲೇ ಇಲ್ಲ. ಒಳ್ಳೆ ಪಿಕ್ನಿಕ್ಕಿಗೆ ತಗೊಂಡೋಗಿ ಬಿಟ್ಟಿರೋ ಥರ ಫೋಟೋಸ್ ತೆಗೆಸ್ಕೊಳ್ಳೋದು, ಊಟ ತಗೊಂಡೋಗೋದು, ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದು, ಇದೇ ಥರ ಆಗಿಬಿಟ್ಟಿತ್ತು. ಈಗ ನಾನು ಇಲ್ಲಿ 3 ಕಂಪ್ನೀಸ್ನ ಚೇಂಜ್ ಮಾಡಿದ್ದೀನಿ. ಹೋಗ್ತಾ ಬೆಟರ್ ಪೊಸಿಷನ್ಸೇ ನಂಗೆ ಸಿಗ್ತಾ ಹೋಯ್ತು. ಆ್ಯಪಲ್ ಕಂಪ್ನಿಲಿ ಟೆಕ್ನಿಕಲ್ ಸಪೋರ್ಟ್ ಅಡ್ವೈಸರ್ ಆಗಿ ಕೂಡ ನಾನು ವರ್ಕ್ ಮಾಡಿದೆ. ನನಗಂತೂ ಸ್ಯಾಟಿಸ್ಫೈ ಇದೆ. ಇವಾಗ ನಾನು ಏನಾಗಿದ್ದೀನಿ, ಇವಾಗ ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅದ್ರ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ಇವಾಗ ನಾನು ಒಬ್ಬಳು ಇಂಡಿಪೆಂಡೆಂಟ್ ಆಗಿದ್ದೀನಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನನ್ನ ಅರ್ನಿಂಗ್ಸ್ ನಾನು ಮಾಡ್ತಾ ಇದ್ದೀನಿ, ನನ್ನ ಖರ್ಚನ್ನ ನಾನು ನೋಡ್ಕೊಳ್ತಾ ಇದ್ದೀನಿ. ನನ್ನ ಖರ್ಚನ್ನ ನೋಡ್ಕೊಳ್ತಲ್ದೆ ನನ್ನ ಫ್ಯಾಮಿಲಿಗೆ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ವರ್ಕ್ ಫ್ರಮ್ ಹೋಮ್ ಸಿಗೋದಕ್ಕೂ ಕೂಡ ತುಂಬಾ ಸ್ಟ್ರಗಲ್ ಮಾಡಬೇಕು. ಅದು ಈ ಕರೋನಾ ಮುಗಿದ್ಮೇಲಂತೂ ವರ್ಕ್ ಫ್ರಮ್ ಹೋಮ್ ಕೊಡೋದು ತುಂಬಾ ರೇರು. ಅದರಲ್ಲಿ ನಾವು ಯಾವಾಗ ಟೆನ್ಯೂರ್ಡ್ ಆಗ್ತೀವಿ ವರ್ಕಲ್ಲಿ, ಅವಾಗ ಮಾತ್ರ ನಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಈಗ ಸದ್ಯಕ್ಕೆ ನಾನು ವರ್ಕ್ ಫ್ರಮ್ ಹೋಮಲ್ಲಿದ್ದೀನಿ. ಬ್ಯಾಂಗ್ಳೂರಿಂದ ಒಂದು 2-3 ಮಂತ್ಸ್ ಸ್ವಲ್ಪ ಮನೆಯಲ್ಲಿ ಇದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಆಗೋಣ ಅಂತ ಹೇಳ್ಬಿಟ್ಟು ಒಂದು 3 ಮಂತ್ಸ್ ಬೆಂಗಳೂರಿಗೆ ಬಂದಿದ್ದೀನಿ. ಬಟ್ ಅಗೇನ್ ನಾನು 3 ಮಂತ್ಸ್ ಆದಮೇಲೆ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ನಮಗೆ ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಇದೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ಒಂದು 3 ಮಂತ್ಸ್ ಅಷ್ಟೇ ಇಲ್ಲಿರೋದು. ಸೊ ನಿಮಗೆಲ್ಲ ನಾನು ಯಾರು ಏನು ಅಂತ ಅಪ್ಡೇಟ್ ಸಿಕ್ಕಿರ್ಬೋದು. ಯಾರಿಗೆಲ್ಲ ಹೀಗೆ ಕಂಪ್ನಿಲಿ ವರ್ಕ್ ಮಾಡಬೇಕು ಅಂತ ಅನಿಸಿದೆ, ಯಾರೆಲ್ಲ ಈಗ ತಾನೇ ಪಾಸ್ಡ್ ಔಟ್ ಆಗಿದ್ದೀರಾ, ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಯಾವ್ಯಾವ ಥರ ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಡಬೇಕು, ಯಾವ್ಯಾವ ಕಂಪ್ನಿಲಿ ವಾಕಿನ್ಸ್ ಇರುತ್ತೆ, ಯಾವ್ಯಾವಾಗ ವಾಕಿನ್ಸ್ ಇರುತ್ತೆ ಅಂತೇನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಪ್ಲೀಸ್ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ, ನನಗೆ ಈ ಥರ ವೀಡಿಯೋಸ್ ಬೇಕು ಅಂತ ವರ್ಕ್ ರಿಲೇಟೆಡು. ನಾನು ನಿಜವಾಗ್ಲೂ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನಾನು ಇನ್ನು ಮುಂದೆ ವೀಡಿಯೋಸ್ನ ಕನ್ಸಿಸ್ಟೆನ್ಸಿಯಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಜಗಳೂರು ಯಾರಾದರೂ ಇದ್ದರೆ ನಂಗೆ ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.